ಹೇಯ್ ಅಲ್ಲಿ ನೋಡ್ರಿ ಲವ್ ಮಾಡ್ತದವು ಎರಡು. ಯಪ್ಪ ದಿನ ಈ ಕಣ್ಣಿಂದ ನೋಡಿ ನೋಡಿ ನನ್ನ ಎರಡು ಕಣ್ಣುಗಳು ಯಾವಾಗ ಸೇರ್ಕೊಂತವೋ ಗೊತ್ತಿಲ್ಲ, ಹಂಗಾಗ್ಬಿಟ್ಟೈತಿ. ಯಾವಾಗ ಈ ಕಿಟಕಿಯಾಗ ಸ್ಕ್ರೀನ್ ಹಾಕ್ತೀನೋ ಗೊತ್ತಿಲ್ಲ. ದಿನ ಇದೇ ಆಯಿತು. ಅವನು ಆ ಕಡೆ ಬಾಲ್ಕನಿಂದ ಮಾತಾಡೋದು, ಇವಳು ಈ ಕಡೆ ಬಾಲ್ಕನಿಂದ ಮಾತಾಡೋದು. ಆ ಮಾತಾಡೋ ಬದಲು ಕೆಳಗಡೆನೇ ಹೇಳಿದ್ವಿ, ಒಂದಕ್ಕೊಂದು ಹಪ್ಕೊಂಡು ಕಷ್ಟ ಸುಖ ಹಂಚ್ಕೊಬೋದಲ್ವ. ಅಯ್ಯ ಬಿಡು, ನಮ್ಮ ಅವ್ವರ ಕಾಲದಲ್ಲಿತ್ತು ಲವ್. ಆ ಫೋನ್ ಇರಲಿಲ್ಲ, ಏನಿಲ್ಲ. ಅದು ಹೆಂಗೆ ಲವ್ ಮ್ಯಾರೇಜ್ ಅದು ಗೊತ್ತಿಲ್ಲಪ್ಪ. ಓಡೋಡೋ ಮದುವೆ ಆಗ್ತಿದ್ವು. ಅವಣ್ಣ ಒಂದೂರು, ಅವಕ್ಕ ಒಂದೂರು, ಎಲ್ಲೆಲ್ಲೋ ಒಂದಾಗ್ಬಿಡ್ತಿದ್ವು. ಸೈಕಲಲ್ಲಿ ಹೋಗ್ತಿದ್ವು, ಎಲ್ಲೆಲ್ಲೋ ಯಾವುದಾದ್ರೆಲ್ಲ ಹೋಗಿ ಬರ್ತಿದ್ವಪ್ಪ ಎಲ್ಲೆಲ್ಗೋ. ನಮಗೆ ಇವಾಗ ಗೊತ್ತಾಗ್ತಿತ್ತು ಮದುವೆ ಆದಮೇಲೆ ಹೆಂಗೆ ಏನು ಅಂತ. ನಾನು ಇದ್ದಿದ್ದಂಗೆ ಹೇಳ್ತೀನಿ ನೋಡ್ರಿ. ಇವಾಗೇನಿಲ್ಲ, ಫೋನ್ ಇದ್ರೇ ಲವ್. ರಾತ್ರಿ ಹೊತ್ತು ಮಲ್ಕೊಂಡಾಗ ನೋಡ್ಬೇಕು. 10 ಗಂಟೆಯಿಂದ ಸ್ಟಾರ್ಟ್ ಆಗಿರೋ ಫೋನು ಬೆಳಗ್ಗೆ 4 ಗಂಟೆ ಆದರೂ ಮುಗಿಯುತ್ತಾ ಇರೋಲ್ಲ. ಬೆಸ್ಟ್ ಹಚ್ಕೊಂಡು ಮುನಿಯೋದು ಆ ಟೈಮಲ್ಲಿ. ನಾವು ಅಪ್ಪ ಅಮ್ಮಗಳಿದ್ದರು, ನಾನು ಬೆಶಿಟ್ಟಾಗಿ ನೋಡಿದ್ರೆ ಎಂಥದ್ದಿರಲಿಲ್ಲ, ಗುರ್ರ ಅಂತ ಗೊರಕೆ ಹೊಡಿತಾ ಇರ್ತವೆ. ಅದು ಫೋನೆಲ್ಲ ದಿಮ್ ಮಾಡಿಕೋಗಿರುತ್ತೆ. ನಾವು ಅನ್ಕೊಬೇಕು, ನನ್ನ ಮಗಂಗೆ ಎಂಥದೋ ಗಾಳಿ ಸೇರ್ಕೊಂಬಿಟ್ಟೈತಿ, ನನ್ನ ಮಗಳಿಗೆ ಎಂಥದೋ ಗಾಳಿ ಸೇರ್ಕೊಂಬಿಟ್ಟೈತಿ, ರಾತ್ರಿ ಎಲ್ಲ ಒದ್ದಾಡ್ತಾಳೆ ಪಾಪ ಅಂತ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತಾಯ್ತೆ ಕಟ್ಸ್ಕೊಂಬರ್ತೀವಿ. ಅದು ಅದರಲ್ಲ ಲವ್ ದೆವ್ವ